ಅಧಿಕ ಬಡ್ಡಿ ಸೇರಿದಂತೆ ವಿವಿಧ ಆಮಿಷ ವಡ್ಡಿ ಠೇವಣಿದಾರರಿಂದ ಸುಮಾರು 6830 ಕೋಟಿ ರೂಪಾಯಿ ವಸೂಲಿ ಮಾಡಿ ಅನಂತರದಲ್ಲಿ ವಂಚಿಸಿದಂತಹ ಅಗ್ರಿಗೋಲ್ಡ್ ಸಂಸ್ಥೆಯ ವಿರುದ್ಧ ನಡೀತಾ ಇರುವಂತಹ ಹೋರಾಟಕ್ಕೆ ಇದೀಗ ನಟ ಪವನ್ ಕಲ್ಯಾಣ್ ಸಾಥ್ ಕೊಟ್ಟಿದ್ದಾರೆ. 9 ರಾಜ್ಯಗಳಲ್ಲಿ ವಂಚನೆಗೊಳಗಾದಂತಹ ಸುಮಾರು 32 ಲಕ್ಷ ಮಂದಿ ವಂಚಿತರಿಗೆ ನ್ಯಾಯ ಒದಗಿಸೋಕೆ ಜನಸೇನಾ ಸಂಸ್ಥಾಪಕ ಪವನ್ ಕಲ್ಯಾಣ್ ಮುಂದಾಗಿದ್ದಾರೆ. ಇಂದು ಆಂಧ್ರದ ವಿಜಯವಾಡದಲ್ಲಿ ಅಗ್ರಿಗೋಲ್ಡ್ ಬಾಧಿತರ ಸಭೆಯಲ್ಲಿ ಪವನ್ ಕಲ್ಯಾಣ್ ಭಾಗಿಯಾಗಿದ್ರು. ತಮಲಪಲ್ಲಿ ಕಲಾಕ್ಷೇತ್ರದ ಸಭಾಭವನದಲ್ಲಿ ಕರ್ನಾಟಕ ಸೇರಿದಂತೆ 6 ರಾಜ್ಯದಿಂದ ಬಾಧಿತರು ಆಗಮಿಸಿ ಪವನ್ ಕಲ್ಯಾಣ್ ಮುಂದೆ ತಮ್ಮ ಸಂಕಷ್ಟವನ್ನ ಹಂಚಿಕೊಂಡ್ರು. ಈ ವೇಳೆ ಮಾತನಾಡಿದಂತ ಪವನ್ ಕಲ್ಯಾಣ್ ರಾಜ್ಯ ಸರ್ಕಾರಗಳ ವಿರುದ್ಧ ಕಿಡಿಕಾರಿದ್ದಾರೆ. ದಕ್ಷಿಣ ಭಾರತದಲ್ಲಿ ಅತ್ಯಧಿಕ ಠೇವಣಿದಾರರನ್ನ ಮೋಸವೆಸಗಿದಂತ ಅಗ್ರಿಗೋಲ್ಡ್ ಸಂಸ್ಥೆ ವಿರುದ್ಧ ಯಾಕೆ ಟಾಸ್ಕ್ ಫೋರ್ಸ್ ಅನ್ನ ಏರ್ಪಾಡು ಮಾಡ್ತಾ ಇಲ್ಲ, ಆಯಾ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿದಂತೆ ಈ ಸಮಸ್ಯೆ ಬಗ್ಗೆ ಗಂಭೀರವಾಗಿ ಯಾಕೆ ಚರ್ಚೆಯನ್ನ ಮಾಡ್ತಾ ಇಲ್ಲ ಅಂತೇಳಿ ಪ್ರಶ್ನಿಸಿದ್ದಾರೆ. పెద్దలందరికీ నా నమస్కారం. జనం కోసం జగన్ రిక్వెస్టింగ్ ఎంటైర్ ఆంధ్రప్రదేశ్ చీఫ్ మినిస్టర్ ద గ్రేట్ పర్సనాలిటీ ఆఫ్ ది జనసేన అసం బీజేపీకి స్థాన ಎಷ್ಟು ದುಡ್ಡಿದೆ ಅಷ್ಟು ದುಡ್ಡು ಕಲೆಕ್ಷನ್ ಮಾಡ್ಕೊಂಬಂದು ನಮಗೆ ತಂದಾಕ್ರಿ. ಆಂಧ್ರದ ನಾವು ಒಂದೇ ಚೆನ್ನಾಗಿರ್ತೀವಿ, ನಾವು ಕಂಪ್ನಿ ಮಾಡ್ತೀವಿ ಅಂತಂದು ಹೇಳಿ ಎಲ್ಲಾ ದುಡ್ಡು ತಗೊಂಡ್ಬಂದು ಆಂಧ್ರದಲ್ಲಿ ಇಟ್ಟು ಇವತ್ತು ನಾವೆಲ್ಲ ಕೈ ಕಟ್ಕೊಂಡು ನಿಂತಿರೋ ಪರಿಸ್ಥಿತಿ ಬಂದಿದೆ. ನಮಗೆ ನ್ಯಾಯ ಕೊಡ್ಸೋಕಂತಂದೇಳಿ ಕೇಳ್ಕೊಂತ ಇದೀವಿ. ನಮ್ಮ ಈ ಜನಸೇನಾ ಪಾರ್ಟಿ ಪ್ರಶ್ನೆ ಮಾಡೋದಕ್ಕೆ ಪಾರ್ಟಿ ಇಟ್ಟಿದ್ದಾರೆ, ಎಲ್ಲರೂ ನಾವು ನಂಬ್ತೀವಿ. ಇವತ್ತು ಅವ್ರು ಕಾಲಿಟ್ಟ ಪ್ರತಿಯೊಂದು ಪ್ರದೇಶ ಪ್ರತಿಯೊಂದು ಸಮಸ್ಯೆ ಪರಿಷ್ಕಾರ ಆಗ್ತಾ ಬರ್ತಾ ಇದೆ. ಇದು ನಮ್ದು ಎಂಡ್, ಈ ಒಂದು ಸಮಸ್ಯೆ ಎಂಡ್ ಅಂತ ನಾನು ತಿಳ್ಕೊಂತ ಇದೀನಿ. ಆ ನಂಬಿಕೆಯಿಂದ ಅವ್ರನ್ನ ನಾನು ಕಳಕಳೆಯಿಂದ ಕೋರ್ಕೊಂತ ಇದೀನಿ. ಕೇವಲ ಆಂಧ್ರ ಮಾತ್ರ ಅಲ್ಲ, ಕರ್ನಾಟಕದಲ್ಲೂ ಕೂಡ ಲಕ್ಷಾಂತರ ಮಂದಿ ಈ ರೀತಿಯಾಗಿ ಅಗ್ರಿಗೋಲ್ಡ್ ಹೆಸರಿನಲ್ಲಿ ವಂಚನೆಗೊಳಗಾದವರಿದ್ದಾರೆ. ಅದರಲ್ಲೂ ಕೂಡ ಈ ಏಜೆಂಟ್ಗಳೇನಿದ್ರು ಅಂದ್ರೆ ಜನರಿಂದ ಹಣವನ್ನ ತೆಗೆದುಕೊಂಡು ಹೋಗಿ ಅಗ್ರಿಗೋಲ್ಡ್ ಕಂಪನಿಯಲ್ಲಿ ಕಟ್ಟದಂಥವ್ರು ಅಥವಾ ಹೂಡಿಕೆ ಮಾಡಿದಂಥವ್ರು, ಅವರಿಗೆ ಈಗ ಇದು ಕುತ್ತಿಗೆಗೆ ಬಂದಿರುವಂತಹ ವಿಚಾರ. ಒಂದಷ್ಟು ಸೂಸೈಡ್ಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆಗಿದೆ. ಜನರ ಒತ್ತಡವನ್ನ ನಿಭಾಯಿಸೋಕೆ ಆಗದೆ ಇರುವಂತಹ ಸಂದರ್ಭದಲ್ಲಿ ಈಗ ಪವನ್ ಕಲ್ಯಾಣ್ ಈಗ ಮಧ್ಯಸ್ಥಿಕೆ ವಹಿಸ್ತೀನಿ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಇವತ್ತು ಮುಂದೆ ಬಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮತ್ ಕಂಚಿಗಾರ್. ಈಗ ಈ ಸಮಸ್ಯೆಯನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ಏನ್ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಆಗಿದೆ ಅಂತ ಹೇಳಿ, ಇದನ್ನ ಯಾವ ರೀತಿ ಮುಂದೆ ಹೋರಾಟದ ರೂಪದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ನಿರ್ಧಾರ ಆಗಿದೆ ಅಂತ ಹೇಳಿ ರೆಹಮತ್? ಇಲ್ಲಿವರೆಗೂ ಅಗ್ರಿಗೋಲ್ಡ್ ಬಾಧಿತರೇನಿದ್ದಾರೆ ಇವರೆಲ್ಲ ಸುಮಾರು ಅಂದ್ರೆ 9 ರಾಜ್ಯದಲ್ಲಿ 32 ಲಕ್ಷ ಜನ ಇದ್ದಾರೆ. ಸುಮಾರು 6800 ಚಿಲ್ಲರೆಯಷ್ಟು ಕೋಟಿ ಹಣ ಇಲ್ಲಿವರೆಗೂ ಮೋಸ ಎಸಗಿದ್ದಾರೆ ಅನ್ನುವಂತಹ ಒಂದು ಆರೋಪದಡಿ ಎಲ್ಲಾ ರಾಜ್ಯದಲ್ಲೂ ಕೂಡ ಸಿಐಡಿ ತನಿಖೆಗಳು ನಡೀತಾ ಇದೆ. ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯ ತನಿಖೆಗಳನ್ನ ಮುಂದುವರಿಸಲಾಗಿದೆ. ಆದ್ರೆ ಅತಿ ಹೆಚ್ಚು ಆಂಧ್ರದಲ್ಲಿ ಸುಮಾರು 4,000 ಕೋಟಿಯಷ್ಟು ಹಣವನ್ನ ಅಗ್ರಿಗೋಲ್ಡ್ ಸಂಸ್ಥೆಯ ಒಂದೇ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಏನು ಇದಾರೆ, ಒಂದೇ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಏನಿದೆ ಅವರೆಲ್ಲ ನುಂಗಿ ನೀರು ಕುಡಿದಿದ್ದಾರೆ ಅನ್ನುವಂತಹ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಅದರಲ್ಲಿ ಒಂದಿಷ್ಟು ಜನ ಈಗಾಗಲೇ ಅರೆಸ್ಟ್ ಅನ್ನು ಕೂಡ ಮಾಡಲಾಗಿದೆ. ಸುಮಾರು 100ಕ್ಕೂ ಹೆಚ್ಚು ಜನ ಈಗ ನೀವು ಹೇಳಿದಂತೆ ಏಜೆಂಟ್ರೇ ಜಾಸ್ತಿ ಮೃತಪಟ್ಟಿರ್ತಕ್ಕಂಥವ್ರು. ಇವರು ಠೇವಣಿದಾರರಿಗೆ ಮಧ್ಯಸ್ಥರಿಗಾಗಿ ಇವರು ಕಮಿಷನ್ ಆಧಾರದ ಮೇಲೆ ಇವರು ಅವರ ಕಡೆಯಿಂದ ಅಧಿಕ ಬಡ್ಡಿಯ ಆಮಿಷ ವಡ್ಡಿ ಏನಂತಂದ್ರೆ ಈ ಠೇವಣಿಯನ್ನ ಅವರು ಸಂಗ್ರಹವನ್ನ ಮಾಡಿರ್ತಾರೆ. ಸೊ ಈ ಒಂದು ಎಲ್ಲಾ ಹಿನ್ನೆಲೆಯ ಪ್ರಕರಣದಲ್ಲಿ ಇವತ್ತು ಇಲ್ಲಿವರೆಗೂ ಏನಂತಂದ್ರೆ ಸುಮಾರು 2015ರಿಂದ ಇಲ್ಲಿವರೆಗೂ ಕೂಡ ಸಿಪಿಐ ಪಕ್ಷ ಸತತವಾಗಿ ಇವರ ಪರವಾಗಿ ಹೋರಾಟವನ್ನ ನಡೆಸ್ತಾನೆ ಬಂದಿದೆ. ಆದ್ರೆ ಈಗ ಜನಸೇನಾ ಪಾರ್ಟಿ ನಾನು ಕೂಡ ನಿಮ್ಮ ಜೊತೆಗೆ ಇದ್ದೇನೆ ಅನ್ನುವಂತಹ ಮಾತನ್ನ ಪವನ್ ಕಲ್ಯಾಣ್ ಅವರಿಗೆ ಹೇಳಿದ್ದಾರೆ. ವಿಜಯವಾಡದಲ್ಲಿ ನಡೆದಿರ್ತಕ್ಕಂತಹ ಇವತ್ತು ಬಾಧಿತರ ಒಂದು ಸಮಾವೇಶದಲ್ಲಿ ಅವರು ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಅಂದ್ರೆ 9 ರಾಜ್ಯಗಳಲ್ಲಿ ಕೂಡ ಈ ತರದ ಒಂದು ಮೋಸದಾಟಗಳು ನಡೆದಿವೆ, ಠೇವಣಿಯನ್ನ ವಂಚನೆ ಮಾಡಿರ್ತಕ್ಕಂಥ ಪ್ರಕರಣಗಳು ಕೂಡ ನಡೆದಿದೆ. ಯಾಕೆ 32 ಲಕ್ಷ ಜನ ಬಾಧಿತರು ಇದ್ದಾಗಲೂ ಕೂಡ 9 ರಾಜ್ಯದ ಮುಖ್ಯಮಂತ್ರಿಗಳು ಪರಸ್ಪರ ಕೂತ್ಕೊಂಡು ಟಾಸ್ಕ್ ಫೋರ್ಸ್ ಅನ್ನ ಯಾಕೆ ಇಲ್ಲಿವರೆಗೂ ಮಾಡಿಲ್ಲ, ಯಾಕೆ ಗಂಭೀರವಾಗಿ ಈ ಪ್ರಕರಣವನ್ನ ಎತ್ಕೊಂಡಿಲ್ಲ ಅನ್ನುವಂತಹ ಮಾತನ್ನ ಪವನ್ ಕಲ್ಯಾಣ್ ಇವತ್ತು ಬಹಿರಂಗವಾಗಿ ಆಂಧ್ರ ಸರ್ಕಾರಕ್ಕೆ ಕೂಡ ಮುಂದಾಳತ್ವ ವಹಿಸಿ ಮುಖಂಡತ್ವ ವಹಿಸಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಮತ್ತೆ ಇಲ್ಲಿವರೆಗೂ ಅಂತಂದ್ರೆ ಸರಿಸುಮಾರು ಆಸ್ತಿಯನ್ನು ಕೂಡ ಅಗ್ರಿಗೋಲ್ಡ್ ಸಂಬಂಧಪಟ್ಟಿರ್ತಕ್ಕಂತಹ ಸುಮಾರು ಆಸ್ತಿ ಕೂಡ ಇದೆ. ಆ ಆಸ್ತಿಯನ್ನ
ಸುಮ್ನೆ ಇಟ್ಕೊಂಡು ಯಾಕೆ ಕೂತಿದ್ದಾರೆ, ಅದನ್ನ ಯಾಕೆ ಹರಾಜು ಹಾಕಿ ಸಂಬಂಧಪಟ್ಟವರಿಗೆ ಅವರ ಠೇವಣಿ ಮೊತ್ತವನ್ನ ಯಾಕೆ ವಾಪಸ್ ಮಾಡ್ತಾ ಇಲ್ಲ ಅಂತೇಳಿ ಕೂಡ ಪವನ್ ಕಲ್ಯಾಣ್ ಇದೆ ಈ ಮೂಲಕನೇ ಸರ್ಕಾರಕ್ಕೆ ಪ್ರಶ್ನೆ ಮಾಡಿರುವಂತದ್ದು. ಸಹಾರಾ ಗ್ರೂಪ್ ನ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಧ್ಯಸ್ಥಿಕೆ ವಹಿಸಿ ಯಾವ ರೀತಿ ಈ ಠೇವಣಿದಾರರಿಗೆ ಅನುಕೂಲ ಮಾಡಿಕೊಟ್ಟಿತ್ತು, ಅದೇ ರೀತಿ ಅಗ್ರಿಗೋಲ್ಡ್ ವಿಚಾರದಲ್ಲಿ ಕೂಡ ಆಂಧ್ರ ಸರ್ಕಾರ ಮತ್ತೆ ಹೈಕೋರ್ಟ್ ಕೂಡ ಈ ವಿಚಾರದಲ್ಲಿ ಕೂಡ ಈ ಸಹಾರಾ ಮಾದರಿಯಲ್ಲೇ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂತಹ ರೀತಿಯಲ್ಲಿ ಕೂಡ ಪವನ್ ಕಲ್ಯಾಣ್ ಹೇಳಿರುವಂತದ್ದು. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಇದು ಸರ್ಕಾರದ ಗಮನಕ್ಕೆ ಬಂದಿದ್ರು ಕೂಡ ಸರ್ಕಾರದ ಅಧಿಕಾರಿಗಳು ಹಾಗೇನೆ ರಾಜಕೀಯ ಮುಖಂಡರುಗಳು ಗೊತ್ತಿದ್ದು ಗೊತ್ತಿಲ್ಲದಂತೆ ಸುಮ್ನೆ ಇದ್ದಿದ್ದೇ ಈ ಹಂತಕ್ಕೆ ಈ ಒಂದು ಪ್ರಕರಣ ಇಷ್ಟೊಂದು ಗಂಭೀರ ಹಂತಕ್ಕೆ ಬರಲು ಸಾಧ್ಯ ಆಗಿದೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಸಾಕಷ್ಟು ಪ್ರಮಾಣದಲ್ಲಿ ಚೆಕ್ಗಳು ಮೇಲಿಂದ ಮೇಲೆ ಬೌನ್ಸ್ ಅನ್ನ ಆಗ್ತಾ ಇದ್ವು. ಆವಾಗ ಬಾಧಿತರು ಸರ್ಕಾರಕ್ಕೆ ಕೂಡ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿದ್ದಿದ್ರೆ ಇಷ್ಟೊಂದು ಈ ಮಟ್ಟಕ್ಕೆ ಸಮಸ್ಯೆ ಉಲ್ಬಣಗೊಳ್ತಾ ಇರ್ಲಿಲ್ಲ ಅನ್ನುವಂತಹ ಮಾತನ್ನ ಪವನ್ ಕಲ್ಯಾಣ್ ಹೇಳಿದ್ದಾರೆ. ಹಾಗೇನೆ ಈಗ ಅಗ್ರಿಗೋಲ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸ್ಥೆ ಕರ್ನಾಟಕ ಸೇರಿದಂತೆ ಕೇರಳ ಹಾಗೇನೆ ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶದಲ್ಲಿ ಸಾಕಷ್ಟು ಆಸ್ತಿ ಪಾಸ್ತಿಗಳನ್ನು ಕೂಡ ಹೊಂದಿದೆ. ಸೊ ಅದನ್ನ ಈಗಾಗಲೇ ಮುಟ್ಟುಗೋಲನ್ನ ಹಾಕೊಳ್ಳಲಾಗಿದೆ. ಎಷ್ಟು ಆಸ್ತಿ ಎಲ್ಲಿದೆ, ಎಷ್ಟು ಜಮೀನು ಎಲ್ಲಿದೆ ಅನ್ನೋದ್ರ ಬಗ್ಗೆ ಶ್ವೇತಪತ್ರವನ್ನು ಕೂಡ ಹೊರಡಿಸಿ ಅನ್ನುವಂತಹ ಮಾತನ್ನ ಕೂಡ ಪವನ್ ಕಲ್ಯಾಣ್ ಹೇಳಿದ್ದಾರೆ. ಒಟ್ಟಾರೆಯಾಗಿ ಏನಂತಂದ್ರೆ ಪವನ್ ಕಲ್ಯಾಣ್ ಈಗ ಮುಟ್ಟಿರ್ತಕ್ಕಂತಹ ಪವನ್ ಕಲ್ಯಾಣ್ ತಾರತ್ಯ ವಹಿಸಿ ಶುರು ಮಾಡಿರುವಂತಹ ಹೋರಾಟಗಳಾಗ್ಲಿ ಚಳುವಳಿಗಳಾಗ್ಲಿ ಒಂದು ಹಂತಕ್ಕೆ ಬಂದು ನಿಂತಿವೆ. ಅದಕ್ಕೆ ಒಂದು ಪರಿಣಾಮಕಾರಿಯಾಗಿ ಅದರ ಒಂದು ಅನುಷ್ಠಾನ ಕೂಡ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಏನಂತಂದ್ರೆ ಈಗ ಅಗ್ರಿಗೋಲ್ಡ್ ಏನ್ ವಂಚಿತಗೊಳಗಾಗಿದ್ದಾರೆ, ಠೇವಣಿಯನ್ನು ಕಳ್ಕೊಂಡಿರ್ತಕ್ಕಂಥ ಬಾಧಿತರಿದ್ದಾರೆ, ಅವ್ರಿಗೆಲ್ಲ ಒಂದು ರೀತಿ ಆಶಾವಾದ ವ್ಯಕ್ತ ಆಗಿದೆ ಅಂತಾರೆ ಹೇಳ್ಬೋದು ಈ ಒಂದು ಸಮಾರಂಭ ಮೂಲಕ. ಸೊ ಇವತ್ತು ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ವಿಜಯವಾಡದಲ್ಲಿ ಈ ಒಂದು ಸಭೆಯಲ್ಲಿ ಸುಮಾರು 1,000 ಜನ ಸೇರಿದ್ರು. ಓಕೆ, ಥ್ಯಾಂಕ್ ಯು ರೇಮತ್ ಕಂಚಿಗ.